ಸಹೋದರ ಸಹೋದರಿಯರೇ, ಬಂಧು ಬಾಂಧವರೇ, ಇಂದು ತಿರುಗಿ ಇನ್ನೊಂದು ಆವರ್ತಿ ಸೇಲಾ ಟೈಮ್ಸ್ ಎನ್ನುವಂಥ ಈ ಸಮಯದಲ್ಲಿ, ಧ್ಯಾನ ಸಮಯದಲ್ಲಿ ನಾವು ನ್ಯೂ ಹೋಪ್ ಟಿ ವಿಯ ಮುಖಾಂತರ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ದೊರಕಿದ ಈ ಅವಕಾಶಕ್ಕಾಗಿ ನಾವೆಲ್ಲ ಋಣಿಗಳು ಅಲ್ಲವೇ? ಒಬ್ಬರು ಪ್ರಸಂಗಿಗಳು ಅನೇಕ ಪುಟಗಳ ಈ ಟಿಪ್ಪಣಿಯನ್ನು ಪ್ರವಚನ ಪೀಠಕ್ಕೆ ತಂದು ಹೇಳ್ತಾ ಇದ್ರಂತೆ, ಅಯ್ಯೋ ಎಲ್ಲಿ ಆರಂಭಿಸಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾರೋ ಒಬ್ಬರು ಹೇಳಿದ್ರಂತೆ, ಅಯ್ಯ ನೀವು ಕೊನೆ ಪುಟದಿಂದ ಆರಂಭ ಮಾಡಿ ಎಂದು ಕೇಳಿದ್ರಂತೆ. ಆದರೆ ಇಂದು ನಾವು ಧ್ಯಾನಿಸುವಾಗ ಇದು ಆಶೀರ್ವಾದದಾಯಕ. ಯಾಕೆ? ಇದು ದೇವರ ವಾಕ್ಯ, ನಮ್ಮ ವಾಕ್ಯ ಅಲ್ಲ, ನಿಮ್ಮ ವಾಕ್ಯ ಅಲ್ಲ. ಇದು ನಮ್ಮ ಹೇಳಿಕೆಯೂ ಅಲ್ಲ, ನಿಮ್ಮ ಹೇಳಿಕೆಯೂ ಅಲ್ಲ, ದೇವರ ಹೇಳಿಕೆ. ಸ್ವಾಮಿ, ನಾವು ಕೇಳಲಿದ್ದೇವೆ, ನಮ್ಮೊಟ್ಟಿಗೆ ಮಾತನಾಡು. ಒಬ್ಬ ಬಹಳ ವಿದ್ವಾಂಸನಾದ ದೇವತಾಶಾಸ್ತ್ರದ ವಿದ್ವಾಂಸ ಅಥವಾ ಥಿಯೋಲೋಜಿಯನ್, ಆತನು ಒಂದು ಕಡೆಗೆ ಹೋಗಿ, ಒಂದು ಹಳ್ಳಿಗೆ ಹೋಗಿ ಅವನು ನೋಡ್ತಾ ಇರುವಾಗ ಯಾರೋ ಒಬ್ಬರು ಸಾಮಾನ್ಯ ವ್ಯಕ್ತಿ, ರೈತ, ಏನೋ ಓದ್ತಾ ಇದ್ದಾನೆ. ಬೈಬಲ್ ಓದ್ತಾ ಇದ್ದೀಯಾ? ಹೌದು ಸ್ವಾಮಿ, ಬೈಬಲ್ ಓದ್ತಾ ಇದ್ದೇನೆ. ಯಾವ ಪುಸ್ತಕವನ್ನು ಓದ್ತಾ ಇದ್ದೀಯಾ? ಪ್ರಕಟಣೆಯ ಪುಸ್ತಕ. ಪ್ರಕಟಣೆ ನಿಮ್ಗೆ ಅರ್ಥ ಆಗ್ತದಾ? ಓ, ಚೆನ್ನಾಗಿ ಅರ್ಥ ಆಗ್ತದೆ. ಹೌದೇ? ನನಗೂ ಅರ್ಥ ಆಗ್ತಾ ಇಲ್ಲ, ನೀವು ಹೇಳಿ ಅದರ ಅಂಶ ಏನು, ಅದರ ಸಾರಾಂಶ ಏನು ಅಂತ ಹೇಳ್ತೀರಾ ಎಂದು ಕೇಳಿದಾಗ ಅವನು ಹೇಳಿದಂತೆ, ಓ ನನಗೆ ಗೊತ್ತು, ಯೇಸು ಸ್ವಾಮಿ ಗೆಲ್ಲುತ್ತಾನೆ. ಆಮೇನ್, ಜೀಸಸ್ ವಿನ್ಸ್. ಅದೇ ಸಾರಾಂಶ, ಅಷ್ಟೇ ಸಾಕು. ಜೀಸಸ್ ವಿನ್ಸ್, ಅದೇ ಸಾರಾಂಶ. ನಮಗೆಲ್ರಿಗೂ ಚಿರಪರಿಚಿತವಾದ ಆ ಭಾಗ 3ನೇ ಅಧ್ಯಾಯ 20ನೇ ವಚನ ಅಲ್ವೇ? ಇಗೋ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಆ ಚಿತ್ರ, ಅನೇಕ ಚಿತ್ರಗಳನ್ನು ನಾವು ನೋಡಿದ್ದೇವೆ. ಪ್ರಸಿದ್ಧವಾದ ಪೇಂಟಿಂಗ್ಸ್, ಕಲಾವಿದರ ಚಿತ್ರಣಗಳು, ಅವನ್ನು ನಾವು ನೋಡಿದ್ದೇವೆ. ಅಲ್ಲಿ ನೋಡಿದಾಗ ನಮಗೆ ಅನಿಸುವಂಥದ್ದೇನು? ಅಯ್ಯೋ ಪಾಪ, ಹೊರಗೆ ನಿಂತಿದ್ದಾರೆ, ಚಳಿ ಆಗ್ತಾ ಇದೆ, ಓಕೆ ಬನ್ನಿ ಬನ್ನಿ, ಬೇಡ್ಕೊಳ್ತಾ ಇದ್ದಾರೆ. ಇಲ್ರಿ, ಅದು ನಿಜ ಅಲ್ಲ. ಯೋಹಾನನ ಚಿತ್ರಣ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಯೋಹಾನ 12 ಮಂದಿ ಶಿಷ್ಯರಲ್ಲಿ ಒಬ್ಬನು, ಮುದಿ ವಯಸ್ಸಿನವರೆಗೂ ಬದುಕಿದ್ದ ಒಬ್ಬನು ಅಲ್ಲವೇ? ಬಾಕಿ ಎಲ್ಲರನ್ನೂ ಕೊಲೆ ಮಾಡಲಾಯಿತು. ಯೂದನು ಆತ್ಮಹತ್ಯೆ ಮಾಡಿಕೊಂಡ. ಯೋಹಾನು ಪತ್ಮೋಸ್ ಎನ್ನುವಂಥ ಆ ದ್ವೀಪದಲ್ಲಿ ಇದ್ದಾಗ ಅವನಿಗೆ ಸಿಕ್ಕಿದ ಆ ದರ್ಶನವೇನು? 1ನೇ ಅಧ್ಯಾಯ 15ರಿಂದ 17ನೇ ವಚನಗಳು. ಪ್ರಕಟಣೆ 1, 15ರಿಂದ 17. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ನೋಡಿ, ಅಯ್ಯೋ ಪಾಪ, ಓಪನ್ ಮಾಡಿ ಬಾಗಿಲು ತೆರೆಯಿರಿ. ಇಲ್ರಿ, ಆತನು ದೇವಾಧಿದೇವನು, ರಾಜಾಧಿರಾಜನು, ಕರ್ತಾಧಿಕರ್ತನು ತಟ್ಟುತ್ತಾ ಇದ್ದಾನೆ. ಪ್ರಕಟಣೆ 3ನೇ ಅಧ್ಯಾಯ 14ರಿಂದ 22ನೇ ವಚನಗಳು. ಲವೋದಿಕೀಯಲ್ಲಿರುವ ಸಭೆಯ ದೂತನಿಗೆ ಬರೆ. ಆಮೆನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಇಲ್ಲ, ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ನೀನು ನನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ.
ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರವನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಇಗೋ, ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವರನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ನೋಡಿ, ಯೇಸು ಸ್ವಾಮಿ ಲವೋದಿಕೀಯ ಸಭೆಗೆ ಏನು ಹೇಳ್ತಾ ಇದ್ದಾನೆ? ಅಯ್ಯೋ, ನಿಮ್ಮನ್ನು ನೋಡಿದರೆ ನನಗೆ ವಾಂತಿ ಬರೋ ಥರ ಇದೆ. ಯು ನಾಸಿಯೇಟ್ ಮೀ. ಎಂಥ ಮಾತು ಅಲ್ವೇ? ನಾವು ಕರ್ನಾಟಕದಿಂದ ಕೇರಳ ಅಥವಾ ತಮಿಳುನಾಡಿಗೆ ರೈಲ್ ಗಾಡಿಯಲ್ಲಿ ಹೋಗೋದಾದರೆ ಬೆಳಿಗ್ಗೆ ಆದಾಗ ಮುಂಜಾನೆ ಯಾವ ಶಬ್ದಗಳು ಕೇಳಿ ಬರುತ್ತವೆ? ಕಾಫಿ ಕಾಫಿ, ಚಾಯ್ ಚಾಯ ಕೇಳಿದ್ದೀರಲ್ಲ? ಯಾರಾದರೂ ಬಂದು ಬಿಸಿ ಬಿಸಿ ಕಾಫಿ ಅದನ್ನು ಕೊಂಡುಕೊಳ್ತೇವೆ. ಅವರು ಹೇಳಿದರೆ ಉಗುರು ಬೆಚ್ಚಗಿರೋ ಕಾಫಿ, ತಣ್ಣಗೂ ಇಲ್ಲ ಬಿಸಿಯೂ ಇಲ್ಲ ಎಂದು ಹೇಳಿದರೆ ಕೊಂಡುಕೊಳ್ತೀರಾ? ಅಯ್ಯೋ, ನಮಗೆ ಬೇಡ, ಉಪಯೋಗಕ್ಕೆ ಬಾರದು. ನೋಡಿ, ಲವೋದಿಸಿಯಾ ಎನ್ನುವಂಥ ಪಟ್ಟಣ ಅದು ತುರ್ಕಿಸ್ತಾನ ಅಥವಾ ಟರ್ಕಿ ದೇಶದಲ್ಲಿ ಈಗಲೂ ಇದೆ. 6 ಮೈಲಿ ದೂರ ಉತ್ತರಕ್ಕೆ ಹಿಯರಾಪೊಲಿಸ್ ಎನ್ನುವಂಥ ಪಟ್ಟಣ ಮತ್ತು ಪೂರ್ವಕ್ಕೆ ಕೊಲೊಸ್ಸೆ ಎನ್ನುವಂಥ ಪಟ್ಟಣ ಈಗಲೂ ಇದೆ, ಅಲ್ಲಿದೆ. ಪ್ರವಾಸಿಗರು ಹೋಗುವಂಥ ಸ್ಥಳಗಳು. ಮತ್ತು ಹಿಯರಾಪೊಲಿಸ್ ಎಂಬ ಪಟ್ಟಣದಲ್ಲಿ ಬಿಸಿ ನೀರಿನ ಬುಗ್ಗೆಗಳು. ಆದ್ದರಿಂದ ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಅನೇಕ ರೋಗಗಳು, ಚರ್ಮ ಕಾಯಿಲೆಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಇರೋದರಿಂದ ಅನೇಕರು ಅಲ್ಲಿಗೆ ಹೋಗ್ತಾ ಇದ್ರಂತೆ. ಈ ಬುಗ್ಗೆಯ ನೀರನ್ನು ಒಂದು ರಂಧ್ರದ ಮುಖಾಂತರ ಈ ಪಟ್ಟಣಕ್ಕೆ, ಲವೋದಿಸಿಯ ಪಟ್ಟಣಕ್ಕೆ ಅವರು ತರಿಸಿಕೊಂಡಿದ್ದರಂತೆ. ಹಿಯರಾಪೊಲಿಸ್ನಿಂದ ಈ ಲವೋದಿಸಿಯಕ್ಕೆ ಬಂದಾಗ ಅದು ಉಗುರು ಬೆಚ್ಚಗೆ. ಆದ್ದರಿಂದ ಇದು ಹೇಳಿದ ಇದನ್ನು ಓದಿದ ಕೂಡಲೇ ಅಲ್ಲಿಯ ಸಭಿಕರಿಗೆ ಚೆನ್ನಾಗಿ ಗೊತ್ತು ಅದು ಏನು ಮಾತನಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಎಂಬುದಾಗಿ. ಉಗುರು ಬೆಚ್ಚಗೆ, ಅದು ಹೋಯಿತು. ಬಿಸಿ ಇತ್ತು, ಅದು ಹೋಯಿತು. ಅದು ತಣ್ಣಗೂ ಇಲ್ಲ, ಬಿಸಿನೂ ಇಲ್ಲ. ಕೊಲೊಸ್ಸೆಯಿಂದ ಬರುವಂಥ ನೀರು ಅದು ಬಹಳ ತಣ್ಣಗಿತ್ತಂತೆ, ಯಾಕಂದರೆ ಪರ್ವತಗಳಿಂದ ಬರುವಂಥದ್ದು. ಆದರೆ ಇಲ್ಲಿ ಲವೋದಿಸಿಯ ಪಟ್ಟಣಕ್ಕೆ ಅದು ಬಂದಾಗ ಅದು ತಣ್ಣಗೂ ಇಲ್ಲ. ಆದ್ದರಿಂದ ಇದೆಲ್ಲ ಬರೆಯುವಾಗ ಅವರಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ನೀನು ತಣ್ಣಗೂ ಇಲ್ಲ, ಬಿಸಿಯೂ ಇಲ್ಲ, ಉಪಯೋಗಕ್ಕೆ ಬಾರದವನು ನೀನು ಆಗಿಬಿಟ್ಟಿದ್ದೀಯ. ಲವೋದಿಕೀಯ ಅಥವಾ ಲವೋದಿಸಿಯ ಎಂಬ ಆ ಪಟ್ಟಣದಲ್ಲಿ ಬಹಳ ಶ್ರೀಮಂತ ವ್ಯಾಪಾರಿಗಳಿದ್ದರಂತೆ. ಬಹಳ ಸಂಪತ್ತು ಇರುವಂಥ ಮನುಷ್ಯರು ಅಲ್ಲಿ ಇದ್ದರು, ಶ್ರೀಮಂತ ವ್ಯಾಪಾರಿಗಳು. ಆದ್ದರಿಂದ ಕ್ರಿಸ್ತ ಶಕ 60ರಲ್ಲಿ ಒಂದು ದೊಡ್ಡ ಭೂಕಂಪವಾದಾಗ ಅಲ್ಲಿ ಅನೇಕ ಮನೆಗಳು, ಕಟ್ಟಡಗಳು ಬಿದ್ದು ಹೋದವು, ನೆಲೆ ಸಮಾನವಾದವು. ಆಗ ರೋಮ್ ಚಕ್ರವರ್ತಿ ಅವರಿಗೆ ಸಹಾಯವನ್ನು ತಲುಪಿಸಲು ಪ್ರಯತ್ನಿಸಿದಾಗ ಅವ್ರು ಹೇಳಿದ್ರಂತೆ, ಬೇಡ್ರಿ ಥ್ಯಾಂಕ್ ಯು, ಧನ್ಯವಾದ, ನಮಗೆ ಬೇಡ, ನಾವೇ ನೋಡ್ಕೊಳ್ತೇವೆ ಎಂದು ಹೇಳಿ ತಿರುಗಿ ಆ ಪಟ್ಟಣವನ್ನು ಕಟ್ಟಿದ ವ್ಯಕ್ತಿಗಳು. ಇದು ಚರಿತ್ರೆಗಾರರು ಅದರ ಬಗ್ಗೆ ಬರೆದಿದ್ದಾರೆ. ಅದೇ ಪ್ರಕಾರ ಈ ಸಭೆಯಲ್ಲೂ ಜನರಿದ್ದರು, ನಾವು ಚೆನ್ನಾಗಿದ್ದೀವ್ರಿ, ನಮಗೆ ಗೊತ್ತುಂಟು ಹೇಗೆ ನಡೆಸಬೇಕು ಎಂಬುದಾಗಿ. ನಾವು ಇದೇ ಪ್ರಕಾರವಾಗಿ ನಡೆಯುವಂಥದ್ದು ಅದು ಸಾಧ್ಯ ಅಲ್ಲವೇ? ನನ್ನನ್ನು ನಾನು ನೋಡ್ಕೊಳ್ತೀನಿ, ನನಗೆ ಗೊತ್ತು. ಅಯ್ಯೋ ಸ್ವಾಮಿ, ಇಲ್ಲ, ನಮಗೆ ಗೊತ್ತಿಲ್ಲ. ಕಣ್ಣಿನ ಮುಲಾಮು ಮತ್ತು ಲೋಷನ್ಗಳನ್ನು, ಮದ್ದುಗಳನ್ನು
ಅಲ್ಲಿ ಕಂಡು ಹಿಡಿದಿದ್ದರಂತೆ. ಬೋರಿಕ್ ಆ್ಯಸಿಡ್ ಇರುವಂಥ ಮದ್ದುಗಳು ಮತ್ತು ಕಣ್ಣಿನ ತೊಂದರೆಗಳಿಗಾಗಿ ಬಹಳ ದೂರದಿಂದ ಮನುಷ್ಯರು ಬಂದು ಅಲ್ಲಿ ಲವೋದಿಸಿಯ ಪಟ್ಟಣಕ್ಕೆ ಬಂದು ಮದ್ದು ಹಾಕಿಸಿಕೊಳ್ಳುವಂಥ ವೈದ್ಯರನ್ನು ನೋಡುವಂಥ ಪದ್ಧತಿ ಇತ್ತಂತೆ. ಚರಿತ್ರಕಾರರು ಇದರ ಬಗ್ಗೂ ಬರೆದಿದ್ದಾರೆ. ಮತ್ತು ಕಪ್ಪು ಕುರಿಮರಿಯ ತುಪ್ಪಳ ಮತ್ತು ಅಲ್ಲಿಯ ಈ ಉಣ್ಣೆ, ಅದರ ಉದ್ಯಮ ಬಹಳ ಜಾಸ್ತಿ ಇತ್ತಂತೆ. ವ್ಯಾಪಾರಿಗಳು ಅನೇಕ ಸ್ಥಳಗಳಿಂದ ಇಲ್ಲಿ ಬಂದು ಈ ಕಪ್ಪು ತುಪ್ಪಳವನ್ನು, ಉಣ್ಣೆಯನ್ನು ಕೊಂಡುಕೊಂಡು ಮತ್ತು ಬಟ್ಟೆಗಳನ್ನು ಉಂಟು ಮಾಡುವಂಥ ವ್ಯವಸ್ಥೆ. ಆದ್ದರಿಂದ ಅವರೆಲ್ಲ ಶ್ರೀಮಂತರಾಗಿದ್ದರು. ಅದು ಮಾತ್ರವಲ್ಲ, ಅವರು ಏನು ತಿಳ್ಕೊಂಡಿದ್ರು, ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು, ಅದನ್ನು ತಿಳಿಯದೇ ಇದ್ದಿ. ಇಂಥ ದುರವಸ್ಥೆ, ಆದರೆ ನಿನಗೆ ಗೊತ್ತಿಲ್ಲ. ನೋಡಿ, ಸಭೆಯಾಗಿ, ವೈಯಕ್ತಿಕವಾಗಿ, ಕುಟುಂಬವಾಗಿ ಈ ಸಾಧ್ಯತೆ ಇದೆ ಅಲ್ಲವೇ? ದುರವಸ್ಥೆಯಲ್ಲಿದ್ದೀರಿ, ಆದರೆ ನಮಗೆ ಅದು ಗೊತ್ತಿಲ್ಲ. ಸಾಧ್ಯ. ಯೇಸು ಸ್ವಾಮಿ ಹೇಳ್ತಾನೆ, ಲವೋದಿಸಿಯ ಸಭೆಯೇ ಬಾಗಿಲನ್ನು ತೆರೆ. ಮುಂಚೆ ಬಿಸಿ ಇದ್ದಿ, ಈಗ ಎಲ್ಲ ಉಗುರು ಬೆಚ್ಚಗಾಗ್ಬಿಡ್ತು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. 15 ಬಾರಿ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಬರೆದಿದ್ದಾರೆ. ಪ್ರಕಟಣೆಯಲ್ಲಿಯೇ 7 ಬಾರಿ ಬರೆದಿದ್ದಾರೆ, ಕಿವಿಯುಳ್ಳವನು ಕೇಳಲಿ. ಓ, ನನ್ನ ಬಗ್ಗೆ ಹೇಳ್ತಾ ಇದ್ದೀರಾ? ಓ ಇಲ್ರಿ, ಅಥವಾ ಬೇರೆ ಯಾರಾದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ನಾನು ದುರವಸ್ಥೆಯಲ್ಲಿ ಇಲ್ರಿ. ಕಿವಿಯುಳ್ಳವನು ಕೇಳಲಿ, ತಿದ್ದಿಕೊಳ್ಳಲಿ, ಪಶ್ಚಾತ್ತಾಪ ಪಡಲಿ. ಬನ್ನಿ, ಯೇಸು ಸ್ವಾಮಿ ಹತ್ರ ಬನ್ನಿ. ನಿಮ್ಮ ಹತ್ರ ಬೆಳ್ಳಿ ಬಂಗಾರ ಬಹಳ ಸಂಪತ್ತು ಇದೆ ಅಂತ ತಿಳ್ಕೊಂಡಿದ್ದೀರಿ. ಇಲ್ಲ, ಆತನ ಹತ್ತಿರದಿಂದ ಬಿಳಿ ವಸ್ತ್ರವನ್ನು ಅಂಗೀಕರಿಸಿರಿ. ಅದು ನೀತಿ, ಅದು ಆತನು ಕೊಡುವಂಥ ಆ ಬಹುಮಾನ. ಸ್ವಾಮಿ, ಅದನ್ನು ಧರಿಸಿಕೊಳ್ಳುತ್ತೇವೆ. ನಮ್ಮ ಪಾಪದ ಪರಿಹಾರವನ್ನು ನೀನು ಮಾಡುವಂಥವನು. ಸಭೆ, ಇಟ್ಸ್ ಅ ಚರ್ಚ್. ಯೇಸು ಸ್ವಾಮಿ ಒಳಗಿರಬೇಕಾಗಿತ್ತು. ಆತನೇ ರಾಜನಾಗಿರಬೇಕಾಗಿತ್ತು, ಯಜಮಾನನಾಗಿರಬೇಕಾಗಿತ್ತು. ಏನಾಯಿತು? ಯಾಕೆ ಆತನು ಹೊರಗೆ ಹೋದನು? ಕ್ರಮೇಣ ಇತರ ಸಂಗತಿಗಳು ಬಂದವು, ಇಲ್ಲವೇ? ನಾವು ನೋಡೋಣ, ಆದಿಕಾಂಡದಲ್ಲಿ 3ನೇ ಅಧ್ಯಾಯ 9 ಮತ್ತು 10ನೇ ವಚನ. ಆದಿಕಾಂಡ 3, 9 ಮತ್ತು 10. ಯೆಹೋವ ದೇವರು ಮನುಷ್ಯನನ್ನು, ನೀನು ಎಲ್ಲಿರುತ್ತೀ ಎಂದು ಕೂಗಿ ಕೇಳಲು ಅವನು, ನಾನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಪಾಪ ಬೇರ್ಪಡಿಸುತ್ತದೆ ಅಲ್ಲವೇ? ಎಲ್ಲಿದ್ದಿ? ದೇವರಿಗೆ ಗೊತ್ತುಂಟು ಎಲ್ಲಿದ್ದಿ ಎಂಬುದಾಗಿ. ಅದಕ್ಕಾಗಿ ಕೇಳಿದ್ದಲ್ಲ, ಆದರೆ ಅದರ ಉತ್ತರ ಏನು? ಮನುಷ್ಯನಿಗೆ ಅವನಿಗೆ ಗೊತ್ತಾಗಲಿ. ಆದಾಮನು ಹೇಳ್ತಾನೆ, ಹೌದು ಸ್ವಾಮಿ, ಎಲ್ಲಿದ್ದಿ? ಲವೋದಿಕೀಯ ಸಭೆಯವರೇ, ನಮಗೆ ಇರುವಂಥ ಪ್ರಶ್ನೆ, ಬರುವಂಥ ಪ್ರಶ್ನೆ, ಎಲ್ಲಿದ್ದಿ ಸ್ವಾಮಿ? ಮುಂಚೆ ಇತ್ತು, ಬಿಸಿಯಾಗಿದ್ದುವು, ಈಗೆಲ್ಲ ಉಗುರು ಬೆಚ್ಚಗಾಗ್ಬಿಡ್ತು. ಅದು ಸಾಧ್ಯವೇ? ಡೀಮಸ್ ಆತನು ಮಾಡಿದ್ದೇನು? ಫಿಲೆಮೋನ್ ಅವರಿಗೆ ಬರೆದ ಪತ್ರಿಕೆಯಲ್ಲಿ 24ನೇ ವಾಕ್ಯ, ಒಂದೇ ಅಧ್ಯಾಯ, ಅದರಲ್ಲಿ 24ನೇ ವಾಕ್ಯ, ಮಾರ್ಕ, ಅರಿಸ್ತಾರ್ಕ, ದೇಮ, ಲೂಕರು ನಿಮ್ಮನ್ನು ವಂದಿಸುತ್ತಾರೆ. ಗ್ರೀಟಿಂಗ್ಸ್. ಮತ್ತು ಕೊಲೊಸ್ಸೆ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ, ಪ್ರಿಯ ವೈದ್ಯನಾಗಿರುವ ಲೂಕನು ಮತ್ತು ದೇಮನು ನಿಮಗೆ ವಂದನೆ ಹೇಳುತ್ತಾರೆ. ಇನ್ನೂ ಗ್ರೀಟಿಂಗ್ಸ್ ಕಳಿಸ್ತಾ ಇದ್ದಾರೆ. ಪೌಲನ ಸಹಚರನಾಗಿದ್ದಾನೆ. ಉತ್ತಮವಾದ ಸೇವೆ. ಆದರೆ ಏನಾಯಿತು? 2 ತಿಮೋಥೆಯ 4ನೇ ಅಧ್ಯಾಯ 10ನೇ ವಚನ, ಯಾಕಂದರೆ ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಉಗುರು ಬೆಚ್ಚಗಾಗ್ಬಿಟ್ರು. ಇಹಲೋಕವನ್ನು
ಪ್ರೀತಿಸಿದನು ಅಲ್ಲವೇ? ಮಾರ್ಕ 4ನೇ ಅಧ್ಯಾಯ 19ನೇ ವಚನ, ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದುಂಟಾಗುವ ಮೋಸವು, ಇತರ ವಿಷಯಗಳ ಮೇಲಣ ಆಶೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾರೆ. ಇವರೇ ಮುಳ್ಳು ಗಿಡದಲ್ಲಿ ಬೀಜ ಬಿದ್ದ ನೆಲವಾಗಿರುವರು. ಸಾಧ್ಯವೇ? ಬಹಳ ಸಾಧ್ಯ, ಬಹಳ ಸಾಧ್ಯ. ಆತನು ತಟ್ಟುತ್ತಾ ಇದ್ದಾನೆ. ಆತನು ಹೇಳುತ್ತಾನೆ, ಬನ್ನಿ, ನಾನು ಒಳಗೆ ಬರಲು ಸಿದ್ಧ, ಒಳಗೆ ಬರಲು ಸಿದ್ಧ. ನುಗ್ಗಲು ಬೆದರಿಸಲು ಬಯಸೋದಿಲ್ಲ, ಆದರೆ ನನಗಿದೆ ಅಧಿಕಾರ. ದೇವರು ಮಾನವರಿಗೆ ಸ್ವಾತಂತ್ರ್ಯವನ್ನು, ಇಚ್ಛಾಶಕ್ತಿಯನ್ನು ನೀಡಿದ್ದಾನೆ. ಸ್ವಾಮಿ, ನಾನು ಆಹ್ವಾನಿಸ್ತಾ ಇದ್ದೇನೆ. ಮತ್ತಾಯ 9ನೇ ಅಧ್ಯಾಯ 9-12, ಮತ್ತಾಯ 9:9-12. ಯೇಸು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನ ಎಂಬ ಒಬ್ಬ ಮನುಷ್ಯನನ್ನು ನೋಡಿ, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿದನು. ಅನಂತರ ಆತನು ಅವರ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಬಹುಮಂದಿ ಸುಂಕದವರು, ಪಾಪಿಗಳು ಬಂದು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲಿಯೇ ಕೂತುಕೊಂಡರು. ಹಾಗೆ ಹೇಳಿದ್ದೇನು, ಜನರು ಹೇಳಿದ್ದೇನು, ಅಯ್ಯೋ, ಯಾಕೆ ಪಾಪಿಗಳ ಜೊತೆ ಕುಂತಿದ್ದಾರೆ ಅವರು? ನೋಡಿ, ಔತಣ, ರಾತ್ರಿಯ ಭೋಜನ, ಔತಣ, ಸಪರ್, ಡಿನ್ನರ್, ಅದು ಅಲ್ಲಿ ಹೋಗಿ ಒಂದು ಹೋಟೆಲ್ನಲ್ಲಿ ಬರ್ಗರ್ ತಗೊಂಡು ಹೋಗಿಬಿಡುವಂಥ ವ್ಯವಸ್ಥೆ ಅಲ್ಲ. ಅಂದಿನ ಕಾಲದಲ್ಲಿ ಮಧ್ಯಪ್ರಾಚ್ಯ ಸಮಾಜದಲ್ಲಿ ಔತಣವೆಂದರೆ ಬಹಳ ಸಮಯವನ್ನು ವೆಚ್ಚ ಮಾಡುವಂಥ ಪದ್ಧತಿ ಮತ್ತು ವಿಚಾರ ವಿನಿಮಯ, ಫೆಲೋಶಿಪ್, ಫ್ರೆಂಡ್ಶಿಪ್, ಸ್ನೇಹ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವಂಥ ಮಾತುಕತೆ. ಜಕ್ಕಾಯ ಏನು ಮಾಡ್ತಾನೆ? ಲೂಕ 19ನೇ ಅಧ್ಯಾಯ 7ನೇ ವಚನ, ಇಲ್ಲಿ ನೋಡಿದವರೆಲ್ಲರೂ ಆತನು ಪಾಪಿಯಾಗಿರೋವನ ಬಳಿಯಲ್ಲಿ ಇಳಿದುಕೊಳ್ಳೋದಕ್ಕೆ ಹೋಗಿದ್ದಾನೆ ಎಂದು ಗುಣುಗುಟ್ಟಿದ್ರು. ಜಕ್ಕಾಯನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತುಂಟು ಅಲ್ಲವೇ? ಅವನು ಹೈ ಹೀಲ್ ಶೂಸ್ ಹಾಕ್ಕೊಂಡು ನಡೀತಾ ಇದ್ದ. ಅವನು ಯೇಸು ಸ್ವಾಮಿಯನ್ನು ನೋಡಬೇಕೆಂಬ ಆಸೆ. ಅಲ್ಲಿ ಅಡಗಿ ಕೂತಿದ್ದಾನೆ, ಯಾರೂ ನೋಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಎಲೆಗಳಿವೆ. ಆ ಗುಂಪಾಗಿ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ, ಕೆಳಗಿಂದ ನಡೆದು ಹೋಗ್ತಾ ಇದ್ದಾನೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ, ಯಾರೂ ನೋಡಿಲ್ಲ, ಪತ್ತೆ ಹಚ್ಚಿಲ್ಲ. ಆದರೆ ಅಯ್ಯೋ, ಏನಾಯಿತು? ಜನ ನಿಂತು ಬಿಟ್ಟರು. ಯಾಕೆ? ಸ್ವಾಮಿ ನಿಂತಿದ್ದಾರೆ. ಯೇಸು ಸ್ವಾಮಿ ನಿಂತ. ಅಯ್ಯೋ ಅಯ್ಯೋ, ಮೇಲಕ್ಕೆ ನೋಡ್ತಾ ಇದ್ದಾನೆ. ಜಕ್ಕಾಯನೇ, 200-300 ಜನ ಮೇಲೆ ನೋಡ್ತಾರೆ. ಜಕ್ಕಾಯನು ಅಲ್ಲಿ ಮರದ ಮೇಲೆ ಕೊಂಬೆಯಲ್ಲಿ ಕೂತಿದ್ದಾನೆ. ಇಳಿದು ಬಾ, ನಾನು ನಿನ್ನ ಮನೆಗೆ ಬರಬೇಕು, ನಿನ್ನೊಟ್ಟಿಗೆ ಊಟ ಮಾಡಬೇಕು, ಅಂದರೆ ನಿನ್ನ ಒಟ್ಟಿಗೆ ನಾನು ಸಹವಾಸ ಮಾಡುವೆನು. ಐ ವಾಂಟ್ ಫ್ರೆಂಡ್ಶಿಪ್, ಫೆಲೋಶಿಪ್, ಅನ್ಯೋನ್ಯತೆ ಬೇಕು. ಯೇಸು ಸ್ವಾಮಿ ತಟ್ತಾ ಇದ್ದಾನೆ. ಸ್ವಾಮಿ, ನನಗೆ ಅರ್ಹತೆ ಇಲ್ಲ, ಆದರೆ ಅದನ್ನು ದಯಪಾಲಿಸಲು ಆತನು ಬಂದಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 22ನೇ ವಚನ, ಇವರು ನನ್ನ ಆಲೋಚನಾ ಸಭೆಯಲ್ಲಿ ನಿಂತಿದ್ದರೆ ನನ್ನ ಮಾತುಗಳನ್ನು ನನ್ನ ಜನರ ಕಿವಿಗೆ ಮುಟ್ಟಿಸಿ ಅವರನ್ನು ಅವರ ದುರ್ಮಾರ್ಗಗಳಿಂದ ದುಷ್ಕೃತ್ಯಗಳಿಂದಲೂ ತಪ್ಪಿಸುತ್ತಿದ್ದರು. ಆತನ ಹಂಬಲ ಇದು. ಯೆಶಾಯ 30 ಮತ್ತು 18ನೇ ವಚನ, ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು. ಹಿ ಸ್ಟ್ಯಾಂಡ್ಸ್ ಅಪ್, ಹಿ ರೈಸಸ್ ಟು ಶೋ ಯು ಮರ್ಸಿ. ಮಾರ್ಕ 1ನೇ ಅಧ್ಯಾಯ 40-42ನೇ ವಚನಗಳಲ್ಲಿ ನಾವು ಓದುವಂಥದ್ದು. ಕುಷ್ಠರೋಗಿ ಯೇಸು ಸ್ವಾಮಿ ಹತ್ರ ಬಂದು ಏನು ಹೇಳ್ತಾನೆ? ಆತನ ಮುಂದೆ ಮೊಣಕಾಲೂರಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ ಹೇಳಿದ್ದೇನು? ನನಗೆ ಮನಸ್ಸುಂಟು, ಶುದ್ಧವಾಗು. ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ನಿನಗೆ ಮನಸ್ಸಿದ್ದರೆ, ನನಗೆ ಮನಸ್ಸುಂಟು. ಆತನಿಗೆ ಮನಸ್ಸುಂಟ್ರಿ. ಆತನು ತಟ್ಟುತ್ತಾ ಇದ್ದಾನೆ. ಆತನು
ಅದರ ಹಂಬಲ ಆತನಿಗಿದೆ. ಅನ್ಯೋನ್ಯತೆಯ ಸ್ನೇಹ ಬಾಂಧವ್ಯದ ಹಂಬಲ, ಆಸೆ. ಅಯ್ಯೋ ಯಾಕೆ ಸ್ವಾಮಿ, ನಮ್ಮೊಟ್ಟಿಗೆ ಅದರಿಂದ ನಿನಗೇನು ಉಪಯೋಗ? ಆದರೆ ಆತನು ನಮ್ಮನ್ನು ಪ್ರೀತಿಸಿದ್ದಾನೆ, ಆದ್ದರಿಂದ ನಾವು ಪ್ರೀತಿಸ್ತೇವೆ. ಆತನ ಅತ್ಯುನ್ನತವಾದ ಭವ್ಯ ಪ್ರೀತಿ. ನನ್ನ ಪ್ರೀತಿ ಚಿಕ್ಕದು ಸ್ವಾಮಿ. ಯೇಸು ಸ್ವಾಮಿ ತಟ್ಟುತ್ತಾ ಇದ್ದಾನೆ, ಆದರೆ ಪಾಪ ಇನ್ನೊಬ್ಬರು ಯಾರೋ ಹೊಂಚು ಹಾಕಿದ್ದಾರೆ, ಗೊತ್ತುಂಟಲ್ರಿ? ಆದಿಕಾಂಡ 4ನೇ ಅಧ್ಯಾಯ 6 ಮತ್ತು 7ನೇ ವಚನಗಳು. ಕಾಯಿನ್ನಿಗೆ ಈ ದೇವರು ಹೇಳಿದ್ದೇನು? ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಹೊಂಚಿಕೊಳ್ಳುವಂಥ ಪಾಪ, ಆದರೆ ತಟ್ಟುವಂಥ ಸ್ವಾಮಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ, ಕೊನೆಯ ವಾಕ್ಯ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ತೆಗೆದಿಟ್ಟು ಸಾಗೋಣ. ಹತ್ತಿಕೊಳ್ಳುವ ಪಾಪ, ಸಿನ್ ದಟ್ ಸೋ ಈಸಿಲಿ ಎಂಟ್ಯಾಂಗಲ್ಸ್ ಅಸ್. ತಲೆ ಕೂದಲಿನಲ್ಲಿ ಚೂಯಿಂಗ್ ಗಮ್ ಹಾಕಿದ ಪ್ರಕಾರ ಅದು ಹೊಂಚಿಕೊಳ್ಳುವಂಥದ್ದು. ಆದರೆ ಯೇಸು ಸ್ವಾಮಿ ತಟ್ಟುತ್ತಾ ಇದ್ದಾನೆ. ಬಿಸಿಯೂ ಅಲ್ಲ, ತಣ್ಣಗೂ ಇಲ್ಲ. ಸ್ವಾಮಿ, ಆ ಪರಿಸ್ಥಿತಿ ನನಗೆ ಬೇಡ, ನಮಗೆ ಬೇಡ. ಅದು ಸುಲಭ, ಆದರೆ ಅದು ಬೇಡ. ನಿನ್ನನ್ನು ಹಿಂಬಾಲಿಸ್ತೇವೆ, ಬಾಗಿಲನ್ನು ತೆರೆಯುತ್ತೇವೆ. ನೀನು ಹೊರಗಿರಬಾರ್ದು ಸ್ವಾಮಿ, ನೀನೇ ಯಜಮಾನ. ಒಳಗೆ ಬಾ, ಒಳಗೆ ಬನ್ನಿ. ಸಿಂಹಾಸನ ನಿನ್ನದು. ನನ್ನ ಇಚ್ಛೆಯನ್ನು, ಚಿತ್ತವನ್ನು ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದ್ದೆ ಕ್ಷಮಿಸು. ಅದು ನಿನ್ನದು. ನೀನು ಒಳಗೆ ಬರುವಂಥದ್ದು ನನ್ನ ಭಾಗ್ಯ. ಸ್ವಾಮಿ, ನಿನ್ನನ್ನು ಹಿಂಬಾಲಿಸುತ್ತೇನೆ.